ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಆಮ್, ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಮನೆಯಲ್ಲಿರ್ತಾಳೆ. ಆದರೆ ವಿವೇಕ್ ತುಂಬ ಸುಸ್ತಾಗಿ ಬಂದು ಸೋಫಾ ಮೇಲೆ ಕೂತಿರ್ತಾನೆ. ಆಮೇಲೆ ಇವಳು ಈ ಕಡೆ ಅವ್ರ ಅಕ್ಕ ಗಂಡ ನನ್ನ ಜೊತೆ ಮಲಗ್ತಿಲ್ಲ ಅನ್ನೋದು ಅವಳಿಗೊಂದು ಚಿಂತೆ, ಮತ್ತು ನನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋದು ಇನ್ನೊಂದು ಚಿಂತೆ, ನನ್ನನ್ನು ಬಂದು ಮಾತಾಡ್ಸಲ್ಲ ಅನ್ನೋದು ಮತ್ತೊಂದು ಚಿಂತೆ, ಅವಳದು ಒಂಥರ ಚಿಂತೆ. ಈ ಕಡೆ ಅವ್ರ ಅಮ್ಮನ ಮನೆಯಲ್ಲಿ ಅವ್ರ ಅಮ್ಮ ಸಾಲ ಮಾಡಿಬಿಟ್ಟಿದ್ದಾಳೆ, ಬಡ್ಡಿ ಸಾಲ ಅಂದರೆ ತುಂಬ ಸಾಲ ಮಾಡ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಆ ಸೇಟುಜಿ ಬಂದಿದ್ದಾನೆ. ಬಂದುಬಿಟ್ಟು ಮನೆಯೆಲ್ಲ ನೋಡಿಬಿಟ್ಟು ಹಳೆ ಮರ, ಹಳೆ ಕಾಲದ ಮನೆ, ಗೋಡೆ ಇಟ್ಟಿಗೆ ಎಲ್ಲ ಹಳೇದು, ಇದಕ್ಕೆ ವ್ಯಾಲ್ಯೂಬಲ್ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಹುಡುಗಿ ಕೊನೆಯವಳು ಮಗಳು, ಇವಳು ಆಚೆ ಇರ್ತಾಳೆ, ರೂಮಲ್ಲಿ ಇರ್ತಾಳೆ. ಈ ಅಪ್ಪ ಮಾತಾಡೋದು ನೋಡಿಬಿಟ್ಟು ಆಚೆ ಬರ್ತಾಳೆ. ಆಚೆ ಬಂದುಬಿಟ್ಟು, ಯಾಕಮ್ಮ ಇವ್ರು ಹಿಂಗೆಲ್ಲ ಮಾತಾಡ್ತಿರೋದು, ಮನೆ ಏನಕ್ಕೆ, ಇವ್ರಿಗೆ ಮನೆ ವಿಷಯ ಎಲ್ಲ ಏನಕ್ಕೆ ಅಂತ ಕೇಳ್ತಾಳೆ. ಏನಿಲ್ಲ, ಸುಮ್ಮನಿರು ಚಿನ್ನು ಅಂತಿರ್ತಾಳೆ ಅವರಮ್ಮ. ಆಮೇಲೆ ಈ ಸೇಟ್ಜಿ ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ, ನನಗೆ ಮನೆ ವ್ಯಾಲ್ಯೂಬಲು ಕಡಿಮೆನೇ, ಆದರೂ ಪರವಾಗಿಲ್ಲ, ನಂದು ಕೊಟ್ಟಿರೋ ದುಡ್ಡಿಗೆ ಮನೆ ಬರುತ್ತೆ, ದುಡ್ಡು ಬಡ್ಡಿ ಕೊಟ್ಟಿಲ್ಲ ಅಂದರೆ ಮನೆಗೆ ಬರ್ಕೊಡ್ಬೇಕಾಗುತ್ತೆ ಅಂತ ಜೋರು ಮಾಡ್ತಿರ್ತಾನೆ. ಆಮೇಲೆ ಇವಳು, ಸೇಟ್ಜಿ ನಾನು ಬಡ್ಡಿ ಕಟ್ತೀನಿ, ಹೋಗಿ ಸೇಟ್ಜಿ ಇಲ್ಲಿ ಮನೆ ಹತ್ರ ಯಾಕೆ ಬಂದ್ರಿ ಅಂತ ಕೇಳ್ತಾಳೆ. ಆದರೆ ಅವನು ಕೇಳಲ್ಲ. ನನಗೆ ಈಗರು ನಂದೇ, ನಾಳೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಂದೇ ಅಂತ ಕೊನೆ ಮಗಳ ಜೊತೆ ಹೇಳ್ತಾನೆ. ಅಷ್ಟೊತ್ತಿಗೆ ಗಂಡ ಅಲ್ಲಿಗೆ ಬರ್ತಾನೆ. ಗಂಡ ಬಂದು, ಏನು ಕಾಂತ ಇದು ಅಂತ ಕೇಳ್ತಾನೆ. ರೀ ಇದು ಹಂಗೆ ಅಂತ ಹೇಳ್ತಾನೆ. ನೀನು ಇಂಥ ಕೆಲಸ ಮಾಡಿ ಅಂತ ನಂಗೆ ಗೊತ್ತಿಲ್ಲ, ಇರೋ ಒಂದು ಮನೆನೂ ನೀನು ಅಡ ಇಟ್ಟಿದ್ದೀಯ ಅಂದಮೇಲೆ ನೀನು ಇನ್ನೇನು ಬಿಡ್ತೀಯ, ಎಲ್ಲನೂ ಹಿಂಗೆ ಮಾಡ್ತೀಯ, ಹೇಳ್ದೆ ಕೇಳಿದೆ ಅಂತ ಸುಮ್ಮನೆ ರೂಮಿಗೆ ಹೊರಟೋಗ್ಬಿಡ್ತಾನೆ. ರೀ ಅಂತ ಇವಳು ಬಡ್ಕೊಂತಾಳೆ, ಅಳ್ತವ. ಏನಾದ್ರೂ ಅವ್ನು ಮಾತೇ ಆಡಲ್ಲ, ಸುಮ್ಮನೆ ಹೊರಟೋಗ್ಬಿಡ್ತಾನೆ ಅವನ ಪಾಡಿಗೆ ಅವನ ರೂಮಿಗೆ. ಆವಾಗ ಇವಳಿಗೆ ತುಂಬಾ ಬೇಜಾರಾಗುತ್ತೆ, ಅಳ್ತಾ ಇರ್ತಾಳೆ. ಮಗಳು ಕೂಡ ಜೋರಿಗೆ ಹೊತ್ತು ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಮಗಳು ಹೋಗಿ ಸಮಾಧಾನ ಮಾಡ್ತಾಳೆ. ಅಮ್ಮ ಅಳಬೇಡಮ್ಮ, ಸುಮ್ಮನಿರಮ್ಮ, ಏನು ಕಳ್ತೀಯಮ್ಮ, ಏನೋ ಒಂದು ಆಗುತ್ತೆ, ಸುಮ್ಮನಿರಮ್ಮ, ನೀನೇನು ನಿನ್ನ ಖರ್ಚಿಗಂತ ಮಾಡ್ಕೊಂಡಿಲ್ವಲ್ಲ, ಏನೋ ಮನೆ ಖರ್ಚಿಗೆ ಮಾಡಿರ್ತೀಯ, ಬಿಡಮ್ಮ ಹೋಗಲಿ, ಅದೇನು ನೋಡೋಣಂತೆ, ಸುಮ್ಮನಿರಮ್ಮ ಅಂತೇಳಿ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಆಮೇಲೆ ಅಲ್ಲಿಂದ ಮುಂದೆ ಈ ಕಡೆ ಬಂದರೆ ಇವರು ಮನೆಯಲ್ಲಿ ಇವಳ್ದೊಂಥರ ವಿಚಿತ್ರ ವರ್ತನೆ. ನನಗೆ ನನ್ನ ಗಂಡ ಪ್ರೀತಿ ಮಾಡ್ತಿಲ್ಲ, ನನಗೆ ನನ್ನ ಗಂಡ ಮಾತಾಡಿಸ್ತಿಲ್ಲ, ನನಗೆ ನನ್ನ ಗಂಡ ನನ್ನ ಜೊತೆ ಬಂದು ಮಲಗಲ್ಲ, ಮಾಡಲ್ಲ, ಇದೇ ಕತೆಗಳು ಇವಳ್ದು. ಇವತ್ತು ಒಬ್ಬ ಪುರೋಹಿತನ ಅಂದರೆ ಮಾಟ ಮಂತ್ರ ಮಾಡೋರನ್ನ ಹಿಡ್ದಿದ್ದಾಳೆ. ಅವನ ಹತ್ರ ನಾರು ಬೇರು ದುಡ್ಡು ಕೊಟ್ಬಿಟ್ಟು ನಾರು ಬೇರು ತಂದ್ಕೊಂಡಿದ್ದಾಳೆ. ಅದನ್ನು ಪುಡಿ ಮಾಡಿ ಅದು ಹಾಲಿನ ಜೊತೆಗೆ ಹಾಕಿ ಕುಡಿಸು ನಿನ್ನ ಗಂಡಗೆ, ನಿನ್ನ ಗಂಡ ರಾತ್ರಿ ಎಲ್ಲ ನಿನ್ನ ಮಂಗಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟಿರ್ತಾನೆ. ಅದನ್ನೇ ನಿಜ ಅಂತ ನಂಬ್ಕೊಂಡಿವಳು ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿರ್ತಾಳೆ. ದುಡ್ಡು ಕೊಟ್ಬಿಟ್ಟು ತಂದು, ಯಾವತ್ತೂ ಹಾಲು ಕಾಯ್ಸೋಕ್ಕೆ ಬರದೇ ಇದ್ದಳು ಅಡುಗೆ ಮನೆಗೆ ಹಾಲು ಕಾಯ್ಸೋಕ್ಕೆ ಬಂದಿರ್ತಾಳೆ. ಗೌರಿನೂ ಅದೇ ಟೈಮಿಗೆ ಗಂಡ ಸುಸ್ತಾಗಿ ಸೋಫಾ ಮೇಲೆ ಕೂತಿದ್ದಾಗ ಅದನ್ನು ನೋಡಿಬಿಟ್ಟು, ಅಯ್ಯೋ ಎಷ್ಟು ಸುಸ್ತಾಗಿದ್ದಾರೆ ಬೆಳಗಿಂದ, ಇದು ಬೇರೆ ಗಲಾಟೆ ಬೇರೆ ಆಯಿತು, ಇದಕ್ಕೆಲ್ಲದಕ್ಕೂ ತುಂಬ ಸುಸ್ತಾಗಿದ್ದಾರೆ ಅಂತೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಒಂದು ಲೋಟ ಹಾಲು ಕಾಯಿಸ್ಕೊಂಬಂದಾರು ಕೊಡೋಣ ಅಂತ ಹೋಗ್ತಾಳೆ. ಹಾಲು ಕಾಯ್ಸೋಕ್ಕೆ ಹೋದಾಗ ಅಕ್ಕ ಇರ್ತಾಳೆ ಅಲ್ಲಿ. ಏನಕ್ಕ ನೀನು ಯಾವತ್ತೂ ಬರ್ದಿದ್ದಳು ಅಡುಗೆ ಮನೆಗೆ ಬಂದಿದೆಯಾ, ಏನೇ ನಿನ್ನ ಪರ್ಮಿಷನ್ ತೊಗೊಂಡು ಬರಬೇಕೇನೆ ನಾನು ಅಡುಗೆ ಮನೆಗೆ, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೀನು ಅದನ್ನೆಲ್ಲ ಯಾವಳೆ ಕೇಳೋಕ್ಕೆ, ಹೋಗೀಗ ಸುಮ್ಮನೆ ಅಂತ ಅಂತಾಳೆ. ಸರಿ ಬಿಡು ಅಂತೇಳಿ ಹೋಗ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಅವಳು ಹಾಲು ಮಿಕ್ಸ್ ಮಾಡಿ ಪೌಡ್ರು ಎಲ್ಲ ಮಿಕ್ಸ್ ಮಾಡಿರ್ತಾಳೆ. ಅಷ್ಟೊತ್ತಿಗೆ ಈ ವಿವೇಕ ತಳ್ಳಾಡ್ಕೊಂಡು ಬಂದು ಕೂತ್ಕೊತಾನ ಸೋಫಾ ಮೇಲೆ. ಅದನ್ನು ನೋಡಿ ಗೌರಿಗೆ ಅಯ್ಯೋ ಪಾಪ ಅನಿಸುತ್ತೆ. ಮಾತಾಡ್ಸೋಕ್ಕೆ ಹೋದರೆ ಮೈ ಮೇಲೆ ಬೀಳ್ತಾರೆ, ಅಯ್ಯೋ ಪಾಪ ಅನಿಸುತ್ತೆ. ಆಮೇಲೆ ಸರಿ ಎಷ್ಟೊಂದು ಟಯರ್ಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವಳು ಹಾಲು ಕಾಯ್ಸೋಕ್ಕೆ ಹೋದಾಗ ಇವೆಲ್ಲ ನಡೀತವೆ. ಆಮೇಲೆ ಹಾಲಿಗೆ ಮೋನಿಕಾ ಏನು ಮಾಡ್ತಾಳೆ, ಹಾಲಿಗೆ ಬೇರನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿರ್ತಾಳೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಫೋನಲ್ಲಿ ಮಾತಾಡ್ತಾ ಆ ಕಡೆಗೆ ಹೋಗ್ತಾಳೆ, ಲೋಟ ಅಲ್ಲೇ ಬಿಟ್ಬಿಟ್ಟು. ಅಷ್ಟೊತ್ತಿಗೆ ಗೌರಿ ಹಾಲು ಕಾಯಿಸ್ಬಿಟ್ಟು ಲೋಟಕ್ಕೆ ಹಾಕಿರ್ತಾಳೆ. ಲೋಟಕ್ಕೆ ಹಾಕ್ಬಿಟ್ಟು ಸಕ್ಕರೆನೇ ಹಾಕಲಿಲ್ವಲ್ಲ ಅಂತೇಳಿ ಅವಳು ಸಕ್ಕರೆ ತರೋಕ್ಕೆ ಅಂತ ಆ ಕಡೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇವಳು ಫೋನ್ ಇಟ್ಬಿಟ್ಟು ಗೌರಿ ಬಗ್ಸಿರೋ ಹಾಲನ್ನು ಎತ್ಕೊಂಡು ಹೋಗಿ ಅದನ್ನು ಗಂಡಿಗೆ ಉಪಾಯ ಮಾಡಿ ಕುಡಿಸ್ಬೇಕು. ಅವಳು ಕುಡಿಸಿ ಅವನ ಹತ್ರ
ರಾತ್ರಿ ಎಲ್ಲ ಅವನ ಜೊತೆ ಸಲಿಗೆಯಿಂದ ಮಾತಾಡಬೇಕು ಇರಬೇಕು ಅನ್ನೋ ಆಸೆ ಅವಳದು. ಆದರೆ ಗೌರಿ ಏನು ಮಾಡ್ತಾಳೆ, ಅವಳು ಬಿಟ್ಟು ಹೋಗಿದ್ಲಲ್ಲ ಅಲ್ಲಿ ಪೌಡ್ರ್ ಮಿಕ್ಸ್ ಮಾಡಿದ್ದು ಹಾಲು ತಗೊಂಡೋಗಿ ಕೊಡೋಕ್ಕೋದ್ರೆ, ನಾನು ಕೊಡೋಕ್ಕೋದ್ರೆ ಇಸ್ಕೊಳ್ಳಲ್ಲ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಕೆಲಸದಮ್ಮ ಅಲ್ಲಿ ಬಂದಿದ್ದಕ್ಕೆ ಆಯಮ್ಮನ ಕರೆದ್ಬಿಟ್ಟು, ಇವರು ಸರಿತಮ್ಮರು ಕೊಟ್ಟರು ಅಂತ ಹೇಳ್ಬಿಟ್ಟು ಕೊಡು ಹಾಲನ್ನ ಅಂತ ಹೇಳಿ ಅವಳಿಗೆ ಹೇಳ್ಕೊಡ್ತಾಳೆ. ನಾನು ಕೊಟ್ಟೆ ಅಂತ ಹೇಳ್ಬೇಡ, ಕುಡಿಯಲ್ಲ ಅಂತೇಳಿ. ಸರಿ ಅಮ್ಮರೆ ಹಂಗೆ ಹೇಳ್ತೀನಿ ಅಂತ ಅವಳು ಹೋಗ್ಬಿಟ್ಟು ಹಾಲು ಸಾಹೇಬ್ರೆ ಹಾಲು ತಗೊಳ್ಳಿ ಅಂತ ಕೊಡೋಕೆ ಹೋಗ್ತಾಳೆ. ಹಾಲ ಇಷ್ಟು ನನಗ ಅಂತ, ಹ್ಞೂ ಸರಿತಮ್ಮರು ಕೊಡೋಕೆ ಹೇಳಿದ್ರು ತಗೊಳ್ಳಿ ಅಂತ. ಆಮೇಲೆ ಹೌದಾ ಅಂತೇಳ್ಬಿಟ್ಟು ಅಮ್ಮ ಕೊಡೋಕೆ ಹೇಳಿದ್ರ, ಕೊಡಿಲಿ ಅಂತ ಇಸ್ಕೊಂಡು ಕುಡಿತಾನೆ. ಆಯಿತಾ ಇವಂದು. ಇನ್ನು ಈ ಕಡೆ ಮೋನಿಕಾ ತಗೊಂಡೋಗ್ತಾಳೆ ರೂಮಿಗೆ. ಅವನು ಏನೋ ಪ್ಲ್ಯಾನ್ ಮಾಡ್ಕೆ ತಂದಾಳೆ ಅಂತೇಳ್ಬಿಟ್ಟು ಅವನು ಕುಡಿಯೋಕ್ಕಲ್ಲ, ಇವಳು ಬಿಡೋಂಗಿಲ್ಲ. ಆದರೂ ಇಸ್ಕೊಂಡು ನಗ್ತಾವ ಉಸ್ನೆಗೆ ನಗಾಡ್ತಾ ಅವನು ಒಂದು ಕಡೆ ಇವಳು ಒಂದು ಕಡೆ ಕುಡ್ಕೊತಾರೆ. ಕುಡಿತಾನೆ. ಆಮೇಲೆ ಕುಡಿದ್ಬಿಟ್ಟು ಸೋಫಾ ಮೇಲೆ ಕೂತಿರ್ತಾನೆ. ಇವಳು ಇನ್ನೊಂದು ಸೋಫಾ ಮೇಲೆ ಕೂತ್ಕೊಂಡು ಅವನಿಗೆ ಅದು ಪೌಡ್ರ್ ಹಾಕಿದ್ದೀನಲ್ಲ, ಇನ್ನು ನನ್ನ ಹತ್ರ ಬಂದುಬಿಡ್ತಾನೆ ಅಂತೇಳ್ಬಿಟ್ಟು ಕೈ ಹಿಂಗೆ ತಿರ್ತಾಳೆ. ಅದನ್ನು ನೋಡಿ ಅವನು ಉಸ್ನೆಗೆ ನಗಾಡ್ಬಿಟ್ಟು ಹೋಗ್ಬಿಟ್ಟು ಬೆಡ್ ಮೇಲೆ ಮನ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ತಲೆ ತುಂಬ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಡ್ತಾನೆ. ಅಯ್ಯೋ ಇದೇನಾಯಿತು, ನಾನು ಪೌಡ್ರ್ ಹಾಕಿದ್ದು ವರ್ಕ್ ಆಗ್ತಿಲ್ವಲ್ಲ ಅಂತ ಅವಳು ತಲೆ ಬಿಸಿ ಮಾಡ್ಕೊಂಡಿದ್ದಾಳೆ. ಈ ಕಡೆ ಗೌರಿ ಹಾಲು ಕೊಟ್ಟು ಹೋದವಳು ರೂಮಿಗೆ ಹೋಗಿದ್ದಾಳೆ. ಇವನು ರೂಮಿಗೆ ತಳ್ಳಾಡ್ಕೊಂಡು ಹೆಂಗೋ ಹತ್ತು ಹೋಗ್ಬಿಟ್ಟು ಅಲ್ಲಿ ಗೌರಿನ ಬಿಡಲ್ಲ. ನೀನೇ ಚಿನ್ನ, ನೀನೇ ರನ್ನ, ನೀನೇ ಮುದ್ದು ಅಂತೆಲ್ಲ ಮುತ್ತಾಡಿ ಮುದ್ದು ಕೊಟ್ಟು ಎಲ್ಲ ಮಾಡ್ತಿದ್ದಾನೆ. ಇವಳಿಗೆ ಗೌರಿಗೆ ಆಶ್ಚರ್ಯ, ಏನಿದು ನಾನು ಇವ್ರು ಹಿಂಗೆ ಮಾಡ್ತಿದ್ದಾರಲ್ಲ ಯಾಕೆ ಅಂತ. ಅಂದರೆ ಬರೀ ಹಾಲಲ್ಲ ಅವಳು ಕೊಟ್ಟಿದ್ದು, ಅವಳು ಅಂದ್ಕೊಂಡಿರೋದು ಬರೀ ಹಾಲು, ಇವಳು ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಿದ್ದು ಅದಲು ಬದಲಾಗಿದೆಯಲ್ಲ, ಹಾಗಾಗಿ ಏನೂ ಗೊತ್ತಾಗ್ತಾಯಿಲ್ಲ, ಬರೀ ಹಾಲು ಅಂದ್ಕೊಂಡು. ಏನಕ್ಕೆ ಹಾಲು ಕೊಡ್ತು ಮೇಲೆ ಬಂದ ತಕ್ಷಣ ಹಿಂಗೆ ಆಡ್ತಾವ್ರಲ್ಲ ಇವರು ಅಂತೇಳ್ಬಿಟ್ಟು, ಏನಕ್ಕೆ ರೀ ಹಿಂಗೆಲ್ಲ ಆಡ್ತಾಯಿದ್ದೀರ ಅಂತ. ನೀನೇ ನನ್ನ ದೇವತೆ, ನೀನೇ ನನಗೆ ಹಂಗೆ, ನೀನೇ ನಿನ್ಗೆ ಹಿಂಗೆ ಅಂತ ಇವನು ಏನೇನೋ ವರ್ಣನೆ ಮಾಡ್ತಾಯಿದ್ದಾನೆ ವಿವೇಕು ಗೌರಿಗೆ. ಆದರೆ ಇಲ್ಲಿ ಮೋನಿಕಾ ಗೊಳೋ ಅಂತಿದ್ದಾಳೆ. ಏಕೆಂದರೆ ಅವನು ಬೆಡ್ಶೀಟು ಹೊತ್ಕೊಂಡು ತಲೆ ತುಂಬ ಬಿತ್ಕೊಂಡ್ಬಿಟ್ಟ. ಈಗ ಇವಳಿಗೆ ಬೇಜಾರಾಗಿದೆ. ಇವನು ಈ ಕಡೆ ಮೋನಿಕಂಗೆ ಸುಮ್ಮನೆ ನೋಡ್ತಾನೆ, ಉಸ್ನಿಗೆ ನೆಗಾಡ್ತಾನೆ, ಉಸ್ನಿಗೆ ನೋಡ್ತಾನೆ. ಹೆಂಗಾದರೂ ಇವಳನ್ನ ಆಚೆ ತಳ್ಳಬೇಕು ಅನ್ನೋದು ಅವನ ಭಾವನೆ ಆಗಿರುತ್ತೆ. ಆದರೆ ತಳ್ಳೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಲೇ ಇಲ್ಲ. ಅಮ್ಮ ಮಗ ಎಷ್ಟೇ ಪ್ಲ್ಯಾನ್ ಮಾಡ್ತಾರೆ, ಚಂಚಲ ಮತ್ತು ಇವನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅವಳನ್ನ ಆಚೆ ಹಾಕೋಕ್ಕಾಗಲ್ಲ. ಅವಳು ಒಂದು ಪ್ಲ್ಯಾನ್ ಮಾಡಿರ್ತಾಳೆ, ಇವರು ಒಂದು ಪ್ಲ್ಯಾನ್ ಮಾಡಿದ್ರೆ ಅವಳು 2 ಪ್ಲ್ಯಾನ್ ಮಾಡಿರ್ತಾಳೆ. ಆ ಥರ ಅಷ್ಟು ಸುಲಭವಾಗಿ ಅವಳನ್ನ ಹೊರಗಡೆ ಕಳ್ಸೋಕ್ಕಾಗಲ್ಲ. ಇವರೇನೇ ಪ್ರಯತ್ನ ಮಾಡಿದ್ರು ಹೆಂಡ್ತಿ ಅಂತ ಆಗಿಬಿಟ್ಟಿದೆ. ಆಮೇಲೆ ಅವನ ಹತ್ರ ಹೋಗ್ಬಿಟ್ಟು ಹಾಲು ಕುಡೀರಿ ಅಂತ ಹಿಂಸೆ ಕೊಟ್ಟಿದ್ದು ಉಂಟು. ಆದರೆ ಅವನು ಇಷ್ಟೊತ್ತಲ್ಲೇ ಹಾಲು ಬೇಡ, ಊಟ ಮಾಡಿದ್ದೀನಿ ಹೊಟ್ಟೆ ತುಂಬ ಅಂತಾರೆ. ಇಲ್ಲ ಕುಡಿ ಅನಿಕೇತ, ಹಾಲು ಕುಡಿ ಅನಿಕೇತ ಅಂತ ಹಿಂಸೆ ಮಾಡಿ ಕೊಡ್ತಾಳೆ. ಒಟ್ಟಿಗೆ ಧೀರ ಬಂದು ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಎಂದು ಒಂದು ಹೆಮ್ಮೆ ಇದೆ. ಆದರೆ ಇವನು ಅನಿಕೇತ ಅವಳನ್ನ ಹೆಂಡ್ತಿ ಅಂತ ನೋಡ್ತಿಲ್ವಲ್ಲ ಅನ್ನೋದು ಒಂದು ಬೇಜಾರಿದೆ. ಅವನು ಯಾವ ಕಾರಣಕ್ಕೂ ಅವ್ರ ಅಮ್ಮ ಹಾಕಿದ್ದು ಗೆರೆ ದಾಟಲ್ಲ. ಹಂಗಾಗ್ಬಿಟ್ಟು ಅವನು ಅವಳನ್ನ ಹೆಂಡ್ತಿ ಅಂತ ಇದ್ದೇ ಮಾಡ್ತಾಯಿಲ್ಲ, ದೂರನೇ ಇಟ್ಬಿಟ್ಟಿದ್ದಾನೆ. ಇವಳಿಗೆ ಅದು ಬೇಜಾರು. ಯಾವಾಗಲೂ ಇವನು ನನ್ನ ಜೊತೆಗೆ ಬರೋದೇ ಇಲ್ಲ, ನನ್ನ ಜೊತೆ ಮಂಗೋದು ಇಲ್ಲ, ಬರೀ ಇದೇ ಮಾಡ್ತಾನೆ ಯಾವಾಗ ನೋಡೋದು ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾಳೆ. ಏನು ಬೇಜಾರು ಮಾಡ್ಕೊಂಡ್ರು ಅವನ ಪಾಡಿಗೆ ಅವ್ನು ನಿದ್ದೆ ಹೊಡಿತಾ ಇರ್ತಾನೆ. ಅಲ್ಲೂ ಫೇಲ್ ಆಯಿತಾ, ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು. ಇವಾಗ ಪೌಡ್ರೂ ವರ್ಕ್ ಆಗಲಿಲ್ಲ. ಇದೇನು ನಾನು ಹಾಕಿದ ಪೌಡ್ರು ವರ್ಕ್ ಆಗಲಿಲ್ವಲ್ಲ, ಏನು ಕತೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ರಾತ್ರಿ ಎಲ್ಲ. ಅವನು ಆರಾಮಾಗಿ ನಿದ್ದೆ ಹೊಡಿತಾನೆ, ಹಾಲು ಕುಡಿದ್ಬಿಟ್ಟು ಮಲ್ಕೋತಾನೆ, ನಿದ್ದೆ ಹೊಡಿತಾನೆ. ಮೋನಿಕಾ ಇಷ್ಟ ಆಯಿತು ಇವಳ ಕತೆ. ಈ ಕಡೆ ಬಂದರೆ ಬೆಡ್ಶೀಟ್ ಹೊತ್ಕೊಂಡು ಆರಾಮಾಗಿ ಅವ್ನು ನಿದ್ದೆ ಮಾಡ್ತಿದ್ದಾನೆ. ಅವನ್ನೇನು ಎದ್ದಿಸೋಕ್ಕೂ ಆಗಲ್ಲ, ಏನಿಲ್ಲ, ಆರಾಮಾಗಿ ಮಲ್ಕೊಂಡು ನಿದ್ದೆ ಹೊಡಿಯೋವನ್ನ ಇನ್ನೇನು ಎದ್ದಿಸ್ತಾಳೆ, ಸುಮ್ಮನೆ ಆಗ್ತಾಳೆ ಬೈಕೊಂಡು. ಏನು ಗೋಳಪ್ಪ ಇದು, ಇವನೇನು ಹಿಂಗೆ, ಇವನೇನು ಈ ಥರ ಮಾಡ್ತಾನಲ್ಲ ಅಂತೇಳ್ಬಿಟ್ಟು ಇವನನ್ನು ನಾನು ಪ್ರೀತಿ ಮಾಡಿದ್ದು ಹಾಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಯಾಕೆ ಇವನು ಅತ್ತೆನೂ ಹಿಂಗೇನೆ, ಗಂಡನೂ ಹಿಂಗೇನೆ, ಯಾಕೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋದು ಇವಳ ಚಿಂತೆ ಆಗಿರುತ್ತೆ. ಈ ಕಡೆ ಬಂದು ಗೌರಿನ ಅವನು ಎಲ್ಲೂ ಬಿಡ್ದಂಗೆ ಕುಣಿಸ್ತಾ ಇದ್ದಾನೆ. ಅಂದರೆ ನೀನೇ ನನಗೆ ಮುತ್ತು ರತ್ನ ಅಂತ ಎಲ್ಲ ಹೇಳ್ತಿದ್ದಾನೆ. ಇದು ಹೆಂಗೆ ಸಾಧ್ಯ, ಏನಾಯಿತು, ಹಾಲು ಕುಡಿದ್ಮೇಲೆ ಯಾಕ್ರಿ ಹಿಂಗೆ ಆಡ್ತಾಯಿದ್ದೀರಾ ಅಂತಾಳೆ.
ಹಾಲ ಏನು ಹಾಲು ಯಾವಾಗ ಯಾಕೆ ನೀನೇ ನನಗೆ ಚಿನ್ನರನ್ನ ಮುತ್ತು ಅಂತ ಹೇಳ್ತವನೆ. ಆದರೆ ಇವಳಿಗೆ ಆಶ್ಚರ್ಯ, ಇದೇನಾಯಿತು ಇವರಿಗೆ, ಸರಿ ಇದ್ದೀರ ತಾನೇ, ಏನಾಯಿತು ನಿಮಗೆ ಅಂತ ಕೇಳ್ತಾವಳೆ. ಏನಾಗಬೇಕು ಏನಾಗಿಲ್ಲ ಅಂತ ಹಿಂಗೆ ಅಂದರೆ ಅವನಿಗೆ ತಲೆ ಓಡ್ತಾ ಇಲ್ಲ. ಆ ಬೇರು ನಾರಿಂದ ಏನೋ ಒಂದು ಶಕ್ತಿ ಅವನಲ್ಲಿ ಉದ್ಭವ ಆಗಿದೆ ಅಷ್ಟೇ. ಆಮೇಲೆ ಗೌರಿಗೆ ಆಶ್ಚರ್ಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.